ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಈಗ KCETಯಿಂದ ಬಂದಿರತಕ್ಕಂತಹ ಒಂದು ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ಬಂದಿದೆ. ನೋಡಿ, ಯಾರ್ಯಾರು KCET 2024ಕ್ಕೆ ಏನು ಅಪ್ಲೈನ ಮಾಡಿರ್ತೀರಾ, ಯಾವ್ಯಾವ ವಿದ್ಯಾರ್ಥಿಗಳು ಇಲ್ಲಿ ಅಪ್ಲೈನ ಮಾಡಿರ್ತೀರಾ ಮತ್ತು ಇಲ್ಲಿ ಎಕ್ಸಾಮನ್ನು ಬರೆದಿರ್ತೀರಾ, ಈಗಾಗಲೇ ರಿಸಲ್ಟನ್ನು ಕೂಡ ಬಿಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೌನ್ಸೆಲಿಂಗ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಏನಪ್ಪ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಂದಿರತಕ್ಕಂತಹ ಒಂದು ಮಾಹಿತಿ ಅಂತ ನೋಡೋದಾದರೆ, ನೋಡಿ 21/6/2024ರಂದು ಬಂದಿರತಕ್ಕಂತಹ ಒಂದು ಮಾಹಿತಿ ಇದು. ಏನಪ್ಪ ಇದು ಅಂತ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ ಮತ್ತು ಪಶುವೈದ್ಯಕೀಯ, ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸುಗಳು ಅಥವಾ BSc ಆನರ್ಸ್ ಕೃಷಿ, BSc ಆನರ್ಸ್ ರೇಷ್ಮೆ ಕೃಷಿ ಮುಂತಾದ ಒಂದು 2 ವರ್ಷದ ಮತ್ತು B ಫಾರ್ಮಾ ಮತ್ತು D ಫಾರ್ಮಾ ಕೋರ್ಸುಗಳು ಆಗಿರ್ತಕ್ಕಂಥದ್ದೇ ಇದಕ್ಕೆ ಅನ್ವಯಿಸುವಂತೆ UGCET 2024ರ ಒಂದು ಅರ್ಹತಾ ಒಂದು ಖಂಡಿಗೆಗಳಾದ BCDIJKLMNZಗಳನ್ನು ಅಂದರೆ ಇಲ್ಲಿ ಈ ಒಂದು ಅಪ್ಲೈ ಮಾಡಬೇಕಾದ್ರೆ ಈ ಒಂದು ಅಂಡರಲ್ಲಿ ಇರತಕ್ಕಂತಹ ಒಂದು ವಿದ್ಯಾರ್ಥಿಗಳಿಗೆ ಕ್ಲೇಮ್ ಮಾಡಿರ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಆಫ್ಲೈನ್ ದಾಖಲಾತಿ ಪರಿಶೀಲನೆ ಇರ್ತದೆ. ಅದಕ್ಕಾಗಿ ಈ ಒಂದು ಈಗಾಗಲೇ ಹೇಳಿದೆ BCDIJKLMNZ ಅಂತ ಹೇಳಿದೆ, ಇದು ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ನೀವೇನಾದರೂ ಇದನ್ನು ಕ್ಲೈಮ್ ಮಾಡಿದ್ರಿ ಅಂತ ಅಂದರೆ ನೀವು ಖುದ್ದಾಗಿ ಇಲ್ಲಿ ದಾಖಲಾತಿ ಪರಿಶೀಲನೆಗೆ ನೀವು ಖುದ್ದಾಗಿ ಎಲ್ಲಿ ಹಾಜರಾಗಬೇಕು ಅಂತ ಅಂದರೆ ಬೆಂಗಳೂರಿಗೆ ಹಾಜರಾಗಬೇಕು. ಅದು ಎಲ್ಲಿ ಅಂತ ಹೇಳ್ತೇನೆ, ಅದನ್ನು ನೋಡೋಣ. ನೋಡಿ, ಇಲ್ಲಿ ವೈ ಅರ್ಹತಾ ಖಂಡಿಕೆಯವರು ದಾಖಲೆಗಳ ಒಂದು ಪರಿಶೀಲನೆಗೆ ಹಾಜರಾಗುವಂತಿಲ್ಲ. ನೋಡಿ, ವೈ ಅಂತ ಅಂದರೆ ತುಂಬ ಜನ ವೈ ಇರ್ತಾರೆ, ಅವರೆಲ್ಲರೂ ಕೂಡ ಇಲ್ಲಿ ಬರೋ ಹಾಗಿಲ್ಲ. ವೈನ ಬಿಟ್ಟು ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ಬರಬೇಕು. ಅಂದರೆ ಯಾರ್ಯಾರು ಅಂತ ಅಂದರೆ BCDIJKLMNZ ಅಂತಕ್ಕಂಥ ಒಂದು ಇದನ್ನು ಕ್ಲೈಮ್ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬರಲೇಬೇಕು. ಆಫ್ಲೈನ್ ಕೌನ್ಸಿಲಿಂಗ್ ಅವರಿಗೆ, ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವರಿಗೆ ಇರ್ತದೆ. 2024ರ ಒಂದು ಆನ್ಲೈನ್ ಅರ್ಜಿಯಲ್ಲಿ ಖಂಡಿಕೆಗಳಾತ ಈಗಾಗಲೇ ಏನು ಹೇಳಿದೆ, ಇದನ್ನು ರ್ಯಾಂಕ್ ಪಡೆದಿರ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆಯನ್ನು ಆಫ್ಲೈನ್ ಮುಖಾಂತರ 25 ಮತ್ತು 29 ಅಂದರೆ 25ರಿಂದ 29ರವರೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಈಗ ಟೈಮ್ ನೋಡ್ಕೊಳ್ಳೋಣ, ಎಲ್ಲಿ ಅಂತ ನೋಡ್ಕೊಂಡ್ಬಿಡೋಣ. ನೋಡಿ, 18ನೇ ಅಡ್ಡ ಮಲ್ಲೇಶ್ವರಂ, ಬೆಂಗಳೂರು. ಇಲ್ಲಿ ಈ ಒಂದು ಕೆಳಗಿನ ವೇಳಾಪಟ್ಟಿಯಂತೆ ಎಲ್ಲರೂ ಕೂಡ ನೀವು ದಾಖಲೆ ಪರಿಶೀಲನೆಗಾಗಿ ನೀವು ಖುದ್ದಾಗಿ ಹೋಗಬೇಕಾಗಿರ್ತದೆ. ನೋಡಿ, 25ನೇ ತಾರೀಕಿನಂದು ಇಲ್ಲಿ ಫ್ರಮ್ 9:30 to 11 ಬೆಳಗ್ಗೆ 11 ಗಂಟೆವರೆಗೆ 1ರಿಂದ 8,000 ಒಳಗೆ ಇರತಕ್ಕಂಥ ಒಂದು ಅಭ್ಯರ್ಥಿಗಳು ಇಲ್ಲಿ ಹೋಗ್ಬೋದು. ಅಂದರೆ ರ್ಯಾಂಕ್ ಇರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಇಲ್ಲಿ ಹೋಗ್ಬೋದು. ನಮಗೆ ಬೇರೆ ಬೇರೆ ರ್ಯಾಂಕ್ ಇದೆ, ನಾವೇನು ಮಾಡೋದು ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಇಲ್ಲಿ ಇರ್ತಕ್ಕಂತಹ ಒಂದು ರ್ಯಾಂಕ್ನ ಪ್ರಕಾರ ಅಂದರೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ನಿಮ್ಮ ಒಂದು ರ್ಯಾಂಕ್ ಅತ್ಯಂತ ಚೆನ್ನಾಗಿ ಯಾವುದರಲ್ಲಿ ಬಂದಿದೆ ಅದರ ಒಂದು ಆಧಾರದ ಮೇಲೆ ನೀವು ಈ ಒಂದು ರ್ಯಾಂಕ್ಗಳನ್ನು ನೋಡಿಕೊಂಡು ನೀವು ಹೋಗ್ಬೋದು. ಅಂದರೆ ಯಾವುದಾದ್ರೂ ಒಂದರಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನದಾಗಿ ನಿಮಗೆ ಚೆನ್ನಾಗಿರ್ತಕ್ಕಂಥ ಒಂದು ರ್ಯಾಂಕ್ ಬಂದಿರಬೇಕು. ಅದರ ಮುಖಾಂತರವಾಗಿ ನೀವು ಈ ಒಂದು ಕೌನ್ಸೆಲಿಂಗ್ಗೆ ನೀವು ಅಟೆಂಡ್ ಆಗ್ಬೋದು. ಡೇಟನ್ನು ಕೊಟ್ಟಿದ್ದಾರೆ 25, 26, 27, 28, 29 ಅಂತ ಬೇರೆ ಬೇರೆ ರ್ಯಾಂಕನ್ನು ಕೊಟ್ಟಿದ್ದಾರೆ. ಆಫ್ಟರ್ನೂನ್ ಸೆಷನ್ ಮತ್ತು ಮಾರ್ನಿಂಗ್ ಸೆಷನ್ ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಗಮನಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಅರ್ಹತಾ ಖಂಡಿಗೆ AEFGHO ಇದನ್ನು ಕ್ಲೈಮ್ ಮಾಡಿರ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ UGCET 2024ರ ಒಂದು ವೃತ್ತಿಪರ ಕೋರ್ಸುಗಳ ಒಂದು ಪ್ರವೇಶಾತಿಗೆ ಇಲ್ಲಿ ಪರಿಶೀಲನೆಗಾಗಿ ಆನ್ಲೈನ್ ಮುಖಾಂತರ ಇಲ್ಲಿ ನಡೆಸಲಾಗ್ತದೆ. ಈ ಬಗ್ಗೆ ವಿವರವಾದ ಒಂದು ಮಾಹಿತಿಗಳನ್ನು ಮತ್ತು ಅಭ್ಯರ್ಥಿಗಳು ಅನುಸರಿಸಬೇಕಾದ ಒಂದು ಸೂಚನೆಗಳನ್ನು ಸದ್ಯದಲ್ಲೇ ಆದಷ್ಟು ಬೇಗ ಇದನ್ನು ಕೂಡ ಇಲ್ಲಿ ಪ್ರಕಟ ಮಾಡ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇದು ಈಗ ಅಫಿಷಿಯಲ್ ಆಗಿ ಬಂದಿರತಕ್ಕಂತಹ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮುಂದೆ ಬರ್ತಕ್ಕಂಥ ಒಂದು ದಿನಗಳಲ್ಲಿ ಅವರು ಅಪ್ಡೇಟನ್ನು ಕೊಡ್ತಾರೆ, ಆವಾಗ ತೆಗೆದುಕೊಂಡು ಬರ್ತೇವೆ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಒಂದು ಅಪ್ಡೇಟ್ ಯೂಸ್ಫುಲ್ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.